ಏಯ್ ಜನಾರ್ದನ್, ಜನಾರ್ದನ್, ನನಗ್ ಗೊತ್ತಿತ್ತು ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ. ನೀನ್ ಬಂದೇ ಬರ್ತೀಯ ಅಂತ. ನನಗ್ ಗೊತ್ತಿತ್ತು, ಬಂದೇ ಬಿಟ್ಟೆ. ಏನು ವಿಜಯ್, ಏನ್ ಸಮಾಚಾರ? ನಮ್ಮನೆವರೆಗೂ ಬಂದ್ಬಿಟ್ಟಿದೆಯಲ್ಲ. ಹ, ಅಪ್ಪ ಅಮ್ಮನ್ನ ಸಣ್ಣ ವಯಸ್ಸಲ್ಲೇ ಕಳ್ಕೊಂಡ ಬಿಕಾರಿ ನೀನು. ಬಿಕಾರಿನೋ ನೀನು. ಹ, ನನ್ ಮನೆ ಬಾಗಿಲು ಬರಕ್ ನಿನಗೇನು ಯೋಗ್ತೆ? ಹ, ಏಯ್ ನಡಿಯೋ ಆಚೆ, ನಡಿಯೋ. ಏಯ್, ನನ್ನ ಅಪ್ಪ ಅಮ್ಮನ ಕಳ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ದು? ಹ, ಶಂಕರಪ್ಪ ಅಖಿಲಮ್ಮ ಯಾರು ಅನ್ಕೊಂಡಿದ್ಯಾ? ಅವ್ರು ನಮ್ಮ ಅಪ್ಪ ಅಮ್ಮನೋ? ನಿನ್ ಕಣ್ ಕಾಣಲ್ವೇನೋ ನಮ್ಮ ಅಪ್ಪ ಅಮ್ಮನ ಇರೋದು? ಶಂಕರಪ್ಪ ಅಖಿಲಮ್ಮ ನಿನ್ನ ಅಪ್ಪ ಅಮ್ಮ ಆಗಿದ್ರೆ ಮನೆ ಯಾಕೋ ಬಿಟ್ಟೋದೆ? ಹ, ಮನೆ ಯಾಕೆ ಬಿಟ್ಟೋದೆ? ಇರ್ಬೋದಾಗಿತ್ತಲ್ಲ ಅವ್ರ ಜೊತೆನೆ, ಯಾಕೋ ಬಿಟ್ಟೋದೆ? ಹ, ನಿನ್ನ ಆಸ್ತಿಗೆ ಯಾರು ವಾರಸ್ದಾರರಿಲ್ಲ, ಇವ್ರ ಆಸ್ತಿ ಎಲ್ಲಾದ್ರೂ ಹೋಗ್ಲಿ ಅಂತ ನಿನ್ನ ಆಸ್ತಿ ನೋಡ್ಕೊಳಕ್ ಹೋದಾ? ಹ, ಏಯ್, ನನಗೆಲ್ಲ ವಿಷಯ ಗೊತ್ತಾಯ್ತು, ಎಲ್ಲ ವಿಷಯ ಗೊತ್ತಾಯ್ತು. ನೋಡ್ತಾ ಇರು, ನಿಮ್ ಶಂಕರಪ್ಪ ಅಖಿಲಮ್ಮನ ಫ್ಯಾಮಿಲಿನ ಏನ್ ಮಾಡ್ತೀನಿ ಅಂತ. ರೋಡ್ಗೆ ಎಳಿತೀನೋ, ಅದ್ ನಾನಿರೋವರೆಗೂ, ನಾನ್ ಜೀವಂತವಾಗಿರೋವರೆಗೂ ಸಾಧ್ಯನೇ ಇಲ್ಲ. ನನ್ನ ಹತ್ರ, ಈ ಜನಾರ್ದನ್ ಹತ್ರ ಚಾಲೆಂಜ್ ಮಾಡ್ತೀಯ ನೀನು? ಹ, ಚಾಲೆಂಜ್ ಮಾಡ್ತೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಎಲ್ಲ ತಗೊಂತೀನಿ ನಾನು. ಅವ್ರಿಗೆ ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಟ್ಟು ಎಲ್ಲ ತಗೊಂತೀನಿ. ಅವ್ರನ್ನ ನಡು ಬೀದಿಯಲ್ಲಿ ನಿಲ್ಲಿಸ್ತೀನಿ. ನೋಡ್ತಾ ಇರು. ಯಾವ ಚೆಂಚಾಗಳು ಕಣ ಅವ್ರಿಬ್ರು. ಅವ್ರಿಗೇನು ಗೊತ್ತಾಗಲ್ಲ. ದೊಡ್ಡ ಸೋಂಬೇರಿಗಳವ್ರು, ಬೇಜವಾಬ್ದಾರಿ ಅವ್ರಿಗೆ. ಜನಾರ್ದನ್, ನೋಡು ಚೆನ್ನಾಗಿರ್ಲ ನೋಡು, ನನ್ನ ತಮ್ಮನವ್ರ ಬಗ್ಗೆ ನೀನ್ ಮಾತಾಡಿದ್ರೆ. ಯಾರು ಯಾರು ನಿನ್ ತಮ್ಮಂದಿರು? ಹ್ಮ್, ಯಾರು? ನಿಮ್ಮಪ್ಪ, ನಾನು, ಅವ್ನ ಶಂಕರು ಎಲ್ಲರೂ ಬಿಸ್ನೆಸ್ ಮಾಡ್ಬೇಕು ಅಂತ ಒಟ್ಟಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದೆ. ನಿಮ್ಮಪ್ಪ ತೀರ್ಕೊಂಡ. ನಾನು ದುಡ್ಡು ಕಾಸಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ದೆ ಅಂತ ಅವ್ನು ನನ್ನನ್ನು ಅವಮಾನ ಮಾಡಿ ಹೊರಗಾಕ್ತ. ಆ ಅವಮಾನನ ಇವತ್ತಿಗೂ ಮರ್ತಿಲ್ಲ ನಾನು, ಮರ್ತಿಲ್ಲ. ಅವನ ಮೇಲೆ ದ್ವೇಷ ತೀರ್ಸ್ಕೊಂತೀನಿ. ನೀನ್ ಕಟ್ಟಿದ್ದಲ್ಲ ಭದ್ರವಾದ ಕೋಟೆ, ಅದನ್ನೆಲ್ಲ ಬೀಳಿಸ್ತೀನಿ. ಅವನ ಸಂಸಾರನ ಬೀದಿ ಪಾಲ್ ಮಾಡ್ತೀನಿ. ನೋಡ್ತಾ ಇರು. ಇವಾಗಲೇ ಶಂಕರ್ ಮಗಳನ್ನ ಬೀದಿ ಪಾಲ್ ಮಾಡಿದ್ದೀನಿ. ಯಾವನೋ ಒಬ್ಬನ ಬಿಕಾರಿಗೆ ಒಳ್ಳೆ ಬಟ್ಟೆ ಕೊಡಿಸಿ ಅವಳ ಮೇಲೆ ಚೂ ಬಿಟ್ಟೆ. ಆ ಕೆಲಸ ಸಕ್ಸಸ್ ಆಯ್ತು. ಅವಳ ಅದ್ಯಾವುದೋ ಊರಲ್ಲಿ ಗುಡಿಸ್ಲಲ್ಲಿ ಕಷ್ಟಪಡ್ತಾ ಇದ್ದಾಳೆ. ಇಲ್ಲಿಗೆ ಬರೋಕ್ಕೂ ಆಗದೆ, ಸಾಯೋಕ್ಕೂ ಆಗದೆ ಮಧ್ಯ ನರಳ್ತಾವಳೆ. ಅದು ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ಅಯ್ಯೋ ಪಾಪಿ, ನೀನ ಇಷ್ಟು ಮಾಡಿದ್ದು? ಹಂಗಾದ್ರೆ ನಮ್ ಸಂಗೀತಕ್ಕ ಬದುಕಿದಾರಾ? ಬದುಕಿದಳೋ? ಅವಳ್ಯಾಕೆ ಸಾಯ್ತಾಳೋ? ಬದುಕಿದಾಳೆ. ಅದೆಲ್ಲ ಟ್ರಿಕ್ ಮಾಡಿದ್ ನಾನೇ. ನೀವು ನರಳಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲ ಟ್ರಿಕ್ ಮಾಡ್ತಿದ್ದು ನಾನೇ. ಏನು ಮಾಡ್ತೀಯಾ? ಜನಾರ್ದನ್, ಗೊತ್ತಲ್ಲ ನಾನು ಎಂತವನು ಅಂತ. ಸುಮ್ಮನೆ ನನ್ನ ತಾಳ್ಮೇಲೆ ಪರೀಕ್ಷೆ ಮಾಡಬೇಡ. ನೋಡು ನಿಂಗೇನ್ ಮಾಡ್ತೀನಿ ಅಂತ. ನೋಡು, ನೀನೇನು ಮಾಡೋಕ್ಕಾಗಲ್ಲ ನನ್ನನ್ನ. ಆ ಅಜಯ್ಗೂ ಸಂಜಯ್ಗೂ ತಲೆ ಸವರಿದ್ದಾಯ್ತು. ಅವ್ರು ಇನ್ನೇನಿದ್ರು ನನ್ನ ಹತ್ರ ಬಾಲ ಬಡ್ಕೊಂಡು ನಿಂತಿರೋ ನಾಯಿಗಳವ್ರು. ನನ್ನ ಕಾಲಲ್ಲಿ ತೋರಿಸಿದ ಅವ್ರ ಕಣ್ಣು ಓದ್ಕೊಂಡು ಕೆಲಸ ಮಾಡ್ತಾರೆ. ಆ ಥರ ಮಾಡಿದ್ದೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಹೇ ಮೂರ್ಖ, ನೀನ್ ದೊಡ್ಡ ಮೂರ್ಖನಲ್ಲೇ. ಇಷ್ಟು ವಯಸ್ಸಾಗಿದೆ, ನಿನಗೆ ಬುದ್ಧಿ ಬೇಡ್ವೇನೋ? ಹ, ಅದನ್ನೆಲ್ಲ ಆ ಪ್ರಾಪರ್ಟಿನೆಲ್ಲ ನೀನ್ ತಗೊಬೇಕಂದ್ರೆ ನನ್ ಸೈನ್ ಬೇಕು ಅಂತ ನಿನ್ಗೆ ಗೊತ್ತಿಲ್ವಾ? ಹ, 3 ಜನ ಪಾರ್ಟ್ನರಲ್ಲಿ ನಿನ್ನೊಬ್ಬನ್ನೇ ತೆಗ್ದಾಕಿರೋದು. ನಮ್ಮ ಅಪ್ಪನೂ ಹೊರ್ಗಡೆ ಹೋಗಿಲ್ಲ, ಶಂಕರಪ್ಪನೂ ಹೊರ್ಗಡೆ ಹೋಗಿಲ್ಲ. ಆಯ್ತಾ? ದಡ್ಡ ನೀನು, ದೊಡ್ಡ ಶಿಖಾಮಣಿ ನೀನು. ನನ್ ಸೈನ್ ಇಲ್ದೇ ಇದ್ರೆ ನೀನ್ ಏನು ತಗೊಳಕ್ಕಾಗಲ್ಲ. ಆ ಆಲೋಚನೆ ಮಾಡಿದ್ರೆ ಏನೋ ಮಾಡದಂತೆ. ಏನ್ ಮಾಡ್ತೀಯ ನೀನು? ನಿನ್ ಕೈಲಿ ಏನೂ ಆಗಲ್ಲ. ಏ ವಿಜಯ್, ನನ್ ಕೋಪ ಬರ್ಸ್ಬೇಡ ನೀನು. ಬಾಯಿ ಮುಚ್ಕೊಂಡು ಸೈನ್ ಹಾಕೋ. ಇಲ್ಲ ಅಂತಂದ್ರೆ ನೋಡು, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂತ? ಹ, ಇವತ್ತು ನನ್ನ ಪ್ರಾಪರ್ಟಿ ಶಂಕರಪ್ಪ ಪ್ರಾಪರ್ಟಿ ಸೇರಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಗೊತ್ತೇನೋ ನಿನ್ಗೆ? ಒಂದೇ ಒಂದ್ ಇಂಚು ನಿನ್ಗೆ ಸಿಗಲ್ಲ ನಾನಿರೋವರ್ಗುನು. ನಡಿಯೋ ಇಲ್ಲಿಂದ ಕಳ್ಸ್ಕೊಳ. ಏನೋ ನನ್ನ ತಮ್ಮಂದ್ರಿಗೆ ಏನು ಗೊತ್ತಾಗಲ್ಲ ಅಂತ ಅವ್ರ ಹತ್ರ ಹೋಗಿ ಪುರಾಣ ಹೇಳ್ತೀಯಾ? ಹ, ನನ್ ಸೈನು ಶಂಕರಪ್ಪ ಸೈನು ಇಲ್ದೆ ನೀನೇನು ತಗೊಳಕ್ಕಾಗಲ್ಲ. ನಿನ್ ಮೂರ್ಖ ನೀನು, ಮೂರ್ಖ. ಬಾಯ್, ಗುಡ್ ಬೈ. ಛೇ, ಇದನ್ನ ಆಲೋಚನೆ ಮಾಡ್ಲಿಲ್ಲಲ್ಲ ನಾನು. ಹ, ಇವನು ವಿಜಯ್ ಸೈನ್ ಬೇಕಲ್ಲ. ಒಳ್ಳೆ ಕೆಲಸ ಆಯ್ತಲ್ಲ. ಏನಾದ್ರೂ ಮಾಡಿ ಆ ಅಜಯ್ನ ಸಂಜಯ್ನ ನನ್ನವರಾಗಿ ಮಾಡ್ಕೊಬೇಕು. ಅವರೇ ಇವಾಗ ನನಗೆ ಗತಿ. ಏನಾದ್ರೂ ಮಾಡಿ ಇವರು ಎರಡೂ ಪ್ರಾಪರ್ಟಿನೂ ನಾನೇ ತಗೊಬೇಕು. ಅದೆಷ್ಟೇ ದುಡ್ಡು ಖರ್ಚಾಗ್ಲಿ, ಅಜಯ್ ಸಂಜಯ್ ನನ್ನವರಾಗಬೇಕು. ಅವರಿಬ್ರು ನನ್ನ ಕಾಲ್ ಕೆಳಗಡೆ ಇಟ್ಕೊಬೇಕು. ಅಜಯ್ನ ನೋಡ್ತಾ ಇದ್ರೆ ಜನಾರ್ದನ್ ಏನೋ ಬರೋಗಿಲ್ಲ. ಅವ್ರ ಮನೆ ನೋಡಿದ್ರಣ್ಣ ನೀವು? ನೋಡಿದ್ದೀನಿ ಸಂಜಯ್. ನಡಿ ಅವ್ರ ಮನೆ ಹತ್ರ ಹೋಗಿ ಮಾತಾಡೋಣ. ಸರಿ ಅಣ್ಣ, ಬನ್ನಿ ಹೋಗೋಣ. ಅಯ್ಯೋ ವಿಜಯಣ್ಣ, ಎಷ್ಟು ದಿನ ಆಯ್ತಣ್ಣ ನಿಮ್ಮನ್ನ ನೋಡಿ. ಎಲ್ಲೋಗಿದ್ರಣ್ಣ? ನಮ್ಮನ್ನೆಲ್ಲ ಬಿಟ್ಬಿಟ್ಟು ಯಾಕೆ ವಿಜಯಣ್ಣ ಹಿಂಗೆಲ್ಲ ಮಾಡಿದ್ರಿ? ವಿಜಯಣ್ಣ, ನೀವಿಲ್ದೇ ಇದ್ರೆ ನಮ್ ಜೀವನನೇ ಇಲ್ಲ ಅಣ್ಣ.
ಯಾಕಣ ವಿಜಯಣ್ಣ ಹಿಂಗೆಲ್ಲ ಮಾಡಿದ್ರಿ? ವಿಜಯಣ್ಣ, ಅಮ್ಮ ನಿನ್ ನೆನ್ಪಲ್ಲೇ ಕಾಲೇ ಬಿದ್ಬಿಡ್ತಾರಣ್ಣ. ಯಾಕಣ ಮನೆಗ್ ಬಾಣ ಹೋಗೋಣ. ನೀನ್ ಇಲ್ಲ ಅಂತಂದ್ರೆ ಈ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೊಂತಾರೆ ಅಣ್ಣ? ಅಂತ ಅಂತೀರಿ ಅಂತ ಅನ್ಕೊಂಡಿದ್ಯಾ ವಿಜಯಣ್ಣ? ಯಾಕೆ ವಿಜಯಣ್ಣ ಮತ್ತೆ ಬಂದಿದ್ಯಾ ನಮ್ಮ ಲೈಫ್ಗೆ? ಯಾಕೆ ಬಂದಿದ್ಯಾ? ನಾವು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ಹ ಇವನ್ ಮೂತಿಗೆ ಅಣ್ಣ ಬೇರೆ ಕೇಡು. ಏಯ್, ನಡಿಯೋ ಆಚೆ, ನಡಿಯೋ. ನಾವೇನೋ ಖುಷಿಯಾಗಿದ್ರೆ ಇವ್ನ್ ಬಂದಿದ್ದಾನೆ ಮತ್ತೆ ನನ್ ನೆಮ್ಮದಿ ಹಾಳು ಮಾಡಕ್ಕೆ. ನಡಿಯೋ ಆಚೆ. ಎಲ್ಲೋ ಹಾಳಾಗಿ ಹೋಗಿದ್ಯಲ್ಲ, ನಾವಿನ್ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರೆ ಮತ್ತೆ ಒಕ್ಕಸ್ಕೊಂಡಿದ್ಯಾ? ನಡಿಯೋ ಇಲ್ಲಿಂದ ಆಚೆ, ನಡಿಯೋ. ಅಜಯ್ ಸಂಜಯ್, ನನ್ನ ಮಾತು ಕೇಳ್ರಿ. ಬಿಸ್ನೆಸ್ನೆಲ್ಲ ಹಾಳು ಮಾಡಬೇಡ್ರಿ. ನನ್ನ ಮಾತು ಕೇಳ್ರಿ. ಆ ಜನಾರ್ದನ್ ಒಳ್ಳೆಯವನಲ್ಲ, ಅವ್ನು ತುಂಬಾ ಕೆಟ್ಟ ಮನುಷ್ಯ. ನೀನ್ ಒಳ್ಳೆಯವನಾ? ನೀನ್ ಒಳ್ಳೆಯವನೇನೋ? ಒಳ್ಳೆಯವನ್ ತರ ನಮ್ಮ ಹತ್ರ ನಾಟಕ ಆಡ್ತಾ ಇದ್ದೆ ಇಷ್ಟು ದಿನದಿಂದ. ನೀನ್ ಅವನಿಗಿಂತಲೂ ಕೆಟ್ಟವನು. ಯಾಕೋ ಬಂದೆ ಮತ್ತೆ? ಯಾಕೋ ಬಂದೆ? ಯಾಕೆ ಬಂದೆ ಅಂತ ಕೇಳ್ತಾ ಇರೋದು. ನೀನ್ ಮತ್ತೆ ನಮ್ಮ ಲೈಫಿಗೆ ಬರಬಾರ್ದು. ಇಲ್ಲಿಂದ ಜಾಗ ಖಾಲಿ ಮಾಡಿ ಫಸ್ಟ್. ಹೌದು, ಎಷ್ಟು ದುಡ್ಡು ತಗೊಂಡೋಗಿದ್ಯಾ? ಎಷ್ಟು ದುಡ್ಡು ತಗೊಂಡೋಗಿದ್ದೆ? ಎಷ್ಟೆಲ್ಲ ಸಂಪಾದನೆ ಮಾಡಿದ್ದೆ? ಸಂಪಾದನೆ ಮಾಡಿದ್ದೆಲ್ಲ ಅಪ್ಪನ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಇಟ್ಕೊಂಡು ಎಲ್ಲ ತಗೊಂಡೋಗಿದ್ಯಲ್ವಾ? ಏನೋ ಮಾಡಿದೆ ಅದೆಲ್ಲ ನೀನು? ಎಲ್ಲ ದುಡ್ಡು? ಅಜಯ್ ಸಂಜಯ್, ನನಗೆ ₹1 ಸಹ ತಗೊಂಡೋಗಿಲ್ಲ. ಎಲ್ಲ ಅಪ್ಪ ಅಕೌಂಟಲ್ಲೇ ಐತೆ. ನನ್ಗೇನು ಬೇಡ ಬೇಡ. ನೀವಿಬ್ರು ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು. ನಾವಿಬ್ರು ಚೆನ್ನಾಗಿರ್ಬೇಕು ಅಂತಂದ್ರೆ ಮತ್ತೆ ನೀನು ನಮ್ಮ ಲೈಫಿಗೆ ಬರಬಾರ್ದು. ಹೊರ್ಟೋಗೋ ಇಲ್ಲಿಂದ, ಹೊರ್ಟೋಗೋ. ಅಜಯ್ ಸಂಜಯ್, ಪ್ಲೀಸ್ ನನ್ನ ಮಾತು ಕೇಳ್ರೋ. ನನ್ನ ಮಾತು ಕೇಳಿ ಯಾವುದನ್ನು ಮಾರಬೇಡ್ರಿ. ಇದನ್ನ ಇಂಪ್ರೂವ್ ಮಾಡೋದು ನೋಡ್ಕೊಳ್ರೋ ಪ್ಲೀಸ್. ಅಜಯ್ ಸಂಜಯ್, ನನ್ನ ಮಾತು ಕೇಳಿ. ಅವನು ಸರಿ ಇಲ್ಲ, ಮೋಸ ಮಾಡ್ಬಿಡ್ತಾನ ಅವನು. ನೀನೇನು ಮೋಸ ಮಾಡಿಲ್ಲ ನಮಗೆ. ಪಾಪ ಎಲ್ಲ ಒಳ್ಳೇದೇ ಮಾಡಿದ್ಯಾ. ನಾನೇನು ಮೋಸ ಮಾಡ್ತೆ ಅಜಯ್ ಸಂಜಯ್? ನಾನೇನು ಮೋಸ ಮಾಡ್ತೆ? ನಡಿಯೋ ಫಸ್ಟ್ ಇಲ್ಲಿಂದ ನಡಿ. ನಿನ್ ಮುಖ ನೋಡೋಕ್ಕೂ ನಮ್ಗೆ ಬೇಜಾರು. ಮತ್ತೆ ಒಪ್ಪಿಸ್ಕೊಂಬಿಟ್ಟಲ್ಲ. ನಿನ್ ಜನ್ಮಕ್ಕಷ್ಟು ಬೆಂಕಿ ಇಲ್ಲ. ಯಾಕೋ ಬಂದೆ? ಯಾಕೆ ಬಂದೆ? ನೀವು ಈ ಥರ ಎಲ್ಲ ಆಡ್ಬೇಡ್ರಿ ಅಜಯ್ ಸಂಜಯ್. ಅಮ್ಮ ಅಪ್ಪನ ಮನ್ಸಿಗೆ ಎಷ್ಟೊಂದು ನೋವಾಗಿದ್ ಗೊತ್ತಾ? ಅವ್ರು ಎಷ್ಟೊಂದು ನೋವು ಪಡ್ತಾ ಇದಾರೆ ಗೊತ್ತಾ? ಇರೋ ಬಿಸ್ನೆಸ್ನೆಲ್ಲ ಮಾರ್ಬಿಟ್ರೆ ಅಪ್ಪನ್ಗೆ ಎಷ್ಟು ಅವಮಾನ ಆಗಲ್ಲ ಹೇಳ್ರೋ. ನೋಡು, ನಿನ್ನಿಂದ ನಾವು ಕಲಿಬೇಕಾಗಿದ್ದೇನೂ ಇಲ್ಲ ಆಯ್ತಾ? ನೀನು ಇಲ್ಲಿಗೆ ಬಾ ಅಂತ ಯಾರು ಕರ್ತಿದ್ದು? ಯಾರು ಕರ್ತಿದ್ದು ನಿನ್ನ? ನಮ್ಮ ಇಷ್ಟ, ನಾವೇನಾದ್ರೂ ಮಾಡ್ಕೊಂತೀವಿ. ನೀನ್ ಮನೆಯಿಂದ ಆಚೆ ಹೋಗಿದ್ಯಾ ತಾನೆ? ಆಚೆನೇ ಇರು. ನಡಿಯೋ ಇಲ್ಲಿಂದ ಫಸ್ಟು, ನಡಿಯೋ. ಅಜಯ್ ಸಂಜಯ್, ನನ್ನ ಮಾತು ಕೇಳ್ರಿ ಪ್ಲೀಸ್. ನನ್ನ ಮಾತು ಕೇಳ್ರೋ. ಅಜಯಣ್ಣ, ಏನಣ್ಣ ಇವನ್ ಮಾತು ಕೇಳೋದು? ನಾವು ಆಚೆಗೆ ತಳ್ಳೋಣ? ಇವನ್ ಮರ್ಯಾದೆ ಕೊಟ್ಟಷ್ಟು ಮೇಲೆ ಹೋಗ್ತಾ ಇದೀನಿ, ತಳ್ಳೋಣ ಆಚೆ. ಅಂಕಲ್, ನಾವೇ ನಿಮ್ಮ ಮನೆ ಹತ್ರ ಬರೋಣ ಅನ್ಕೊಂಡಿದ್ವಿ. ನೀವೇ ಅಷ್ಟೊತ್ತಿಗೆ ಬಂದ್ರಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅಂಕಲ್. ಜನಾರ್ದನ್, ಫಸ್ಟ್ ಇಲ್ಲಿಂದ ಆಚೆ ಹೋಗೋ. ನಾನು ನಮ್ಮ ತಮ್ಮಂದ್ರು ಮಾತಾಡ್ತಾ ಇದ್ದೀರಿ. ಅವ್ರ ಹತ್ರ ಏನ್ ನಿನ್ ಮಾತು? ಹೋಗು ಜನಾರ್ದನ್ ಆಚೆ. ಏಯ್, ಯಾರೋ ನಿನ್ ತಮ್ಮಂದ್ರು? ಯಾರು? ಅವರೇ ನಿನ್ ರಕ್ತ ಸಂಬಂಧಿಗ? ನಿನ್ ರಕ್ತ ಸಂಬಂಧಿಗಳೇನವರು? ನೀನೊಬ್ಬ ಯಾರು ಇಲ್ದೇ ಇರೋ ಬಿಕಾರಿ ನೀನು. ಅವ್ರನ್ ತಮ್ಮಂದ್ರಂತ ಇದ್ಯಾ? ಅಂಕಲ್, ಏನ್ ಹೇಳ್ತಾ ಇದ್ದೀರಾ ನೀವು? ವಿಜಯಣ್ಣ ನಮ್ಮಣ್ಣ ಅಲ್ವಾ? ಅಂಕಲ್, ಏನು? ನೀವೇನ್ ಹೇಳ್ತಾ ಇದ್ದೀರಾ? ಊನಪ್ಪ, ಅಜಯ್ ಸಂಜಯ್ ಅವನು ನಿಮ್ ಸ್ವಂತ ಅಣ್ಣ ಅಲ್ಲ. ನಾನು ನಿಮ್ಮಪ್ಪ, ಆ ವಿಜಯ್ ಅವರಪ್ಪ 3 ಜನ ಪಾರ್ಟ್ನರು. ಆ ವಿಜಯ್ ಅವರಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು, ಅಮ್ಮ ಅಪ್ಪ ಇಬ್ರುನು. ಆವಾಗ ನಿಮ್ಮಪ್ಪ ಇವನ್ ಕರ್ಕೊಂಬಂದ್ ಸಾಕಿದ್ದಕ್ಕೆ ನೋಡ್ದ ಎಂತ ಬಹುಮಾನ ಕೊಟ್ಟ? ಎಂತ ಮೋಸ ಮಾಡ್ಬಿಟ್ಟ ನೋಡ್ದ ನಿಮ್ಗೆಲ್ಲಾನು. ಆವತ್ತಿಂದ ನೀವು ಆರಾಮಾಗಿ ಓಡಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಬಿಸ್ನೆಸ್ ಬಗ್ಗೆ ಏನು ಹೇಳ್ಕೊಡ್ದೆ ಇವತ್ ನಿಮ್ಗೆ ಮೋಸ ಮಾಡ್ಬಿಟ್ಟ. ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರು ಒಂಚೂರಾದ್ರೂ ಹೇಳ್ಕೊಟ್ಟಿದ್ದಾನ ಅವನು? ಯಾವಾಗ್ಲೂ ನಾನ್ ತಮ್ದಿರ್ ಚೆನ್ನಾಗಿರ್ಲಿ ಅಂತ ನಾಟಕ ಆಡ್ಬಿಟ್ಟು ಇವಾಗ ನೋಡು ನಿಮ್ಗೆ ಏನು ಇಲ್ದಂಗ್ ಮಾಡ್ತಾ ಇದ್ದಾನೆ. ಅವ್ನ ಮಾತು ಏನು ಕೇಳ್ಬೇಡ್ರಿ ನೀವು. ಅವನೊಬ್ಬ ದೊಡ್ಡ ಮೋಸ್ಕರ. ಜನಾರ್ದನ್, ಸುಮ್ನೆ ಇಲ್ಲಿಂದ ಹೊರಟೋಗು. ಕೋಪ ಬರ್ಸ್ಬೇಡ ನನ್ಗೆ. ನಡಿಯೋ ಇಲ್ಲಿಂದ ಆಚೆ. ಏಯ್, ನಿನ್ಗೇನೋ ಕೆಲ್ಸ ಇಲ್ಲಿ? ನೀನ್ ನಡಿಯೋ ಆಚೆ. ನಡಿಯೋ ಆಚೆ. ಅಜಯ್ ಸಂಜಯ್, ಏನ್ ನೋಡ್ತಾ ಇದ್ದೀರಾ? ಅವ್ನ ಹೊರಗಡೆ ತಲ್ರಿ. ಎಂತ ಮೋಸ್ಕರನ ನೀನು? ಇಷ್ಟು ದಿವಸದಿಂದ ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ಲ ನೀನ್ ನಮ್ ಸ್ವಂತ ಅಣ್ಣ ಅಲ್ಲ ಅಂತ. ಅಪ್ಪ ಅಮ್ಮನು ಮೋಸ ಮಾಡಿದ್ರು ನಮ್ಗೆ. ನಡಿಯೋ ಇಲ್ಲಿಂದ. ಇಲ್ಲೇನೋ ಕೆಲ್ಸ ನಿನ್ಗೆ? ಅಜಯಣ್ಣ, ಆದ್ರೂ ಅಮ್ಮ ಅಪ್ಪ ಎಷ್ಟೊಂದು ಮೋಸ ಮಾಡಿದ್ರು ನೋಡಿದ್ರಾ? ಯಾವಾಗ ನೋಡು ವಿಜಯ್ ವಿಜಯ್ ವಿಜಯ್, ಎಲ್ಲದಕ್ಕೂ ವಿಜಯ ಬೇಕು ಅವ್ರಿಗೆ. ಕಳ್ಸೋಣ ಇವನ್ನ ಆಚೆ. ಏನ್ ಕೆಲ್ಸ ಇಲ್ಲಿ ಇವ್ನಿಗೆ? ಅಜಯ್ ಸಂಜಯ್, ಅವ್ನ್ ಮಾತ್ ಕೇಳ್ಬೇಡ್ರಿ. ಅವನೊಬ್ಬ ಮೋಸ್ಕರ. ಅವ್ನ್ ಮಾತ್ ಯಾಕೆ ಕೇಳ್ತೀರಾ? ಅವ್ನ್ ಕೆಟ್ಟೋನವನು. ಅವ್ನ್ ಮಾತ್ ನೀವೇನು ಕೇಳ್ಬೇಡಿ. ಮೊದ್ಲೇ ನಿನ್ ಕಂಡ್ರೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಇವಾಗ ನೀನು ನಮ್ ಸ್ವಂತದವನಲ್ಲ ಅಂತ ಗೊತ್ತಾದ್ಮೇಲೆ ಇದ್ದಿದ್ದು ಅಸಹ್ಯ ಆಗುತ್ತೆ. ನಡಿಯೋ ಇಲ್ಲಿಂದ, ನಮ್ಮ ಆಫೀಸಿಂದ ಆಚೆ ನಡಿಯೋ. ನಡಿಯೋ. ನಮ್ಮ ಅಪ್ಪನ ಮೋಸ ಮಾಡಿ ಎಷ್ಟು ದುಡ್ಡು ತಗೊಂಡಿದ್ಯೋ? ಎಷ್ಟು ದುಡ್ಡು ತಗೊಂಡಿದ್ಯಾ? ಸಂಜಯ್, ನನ್ ಮಾತ್ ಕೇಳು. ನಾನು ₹1 ದುಡ್ಡು ತಗೊಂಡಿಲ್ಲ.
ನನಗೇನು ಅವಶ್ಯಕತೆ ಇರಲಿಲ್ಲ. ಅವನ ಮಾತು ನಂಬೇಡ್ರಿ. ಅವ್ನು ತುಂಬಾ ಕೆಟ್ಟವನು. ಯಾರ ಮಾತು ನಂಬೇಕು ಯಾರ ಮಾತು ನಂಬಾರ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಡಿ ಇಲ್ಲಿಂದ ಫಸ್ಟ್ ನೀನು. ಅವ್ನಿಗೆ ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಕೇಳಿಸಲ್ಲ ಅನ್ಸುತ್ತೆ. ಇಬ್ರು ಸೇರಿ ಆಚೆಗೆ ದಬ್ರಿ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ, ಅವ್ನಿಗೆ ಬುದ್ಧಿ ಬರುತ್ತೆ. ತಳ್ರಿ ಆಚೆ ಅವನನ್ನ, ತಳ್ರಿ. ನನ್ನ ಹತ್ರ ಚಾಲೆಂಜ್ ಮಾಡ್ತೀಯೇನೋ? ನನ್ನ ಹತ್ರ ಚಾಲೆಂಜ್ ಮಾಡ್ತೀಯಾ? ಇವಾಗ ನೋಡಿ ನಿನ್ಗೆ ಬಂದಿರೋ ಗತಿ. ಏಯ್, ಬಂದ್ರೋ ಈ ಕಡೆ, ಬಂದ್ರೋ ಇಬ್ರುನು. ಯಾವನಾದ್ರೂ ನನ್ನ ಮೊಮ್ಮಗನ ಮೈ ಮೇಲೆ ಕೈ ಹಾಕಿದ್ರಂದ್ರೆ ಒಬ್ಬೊಬ್ರ ತಲೆ ಎಗರ್ಸ್ಬಿಡ್ತೀನಿ. ಏಯ್ ಅಜಯ್, ಸಂಜಯ್, ಬಂದ್ರೋ. ಮೂರ್ಖರು ನೀವು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರ ಈ ಕಡೆ. ತಾತ, ನೀವಾಗ ಬಂದ್ರಿ ತಾತ ಇಲ್ಲಿಗೆ? ನಿಮ್ಗೇನ್ ಕೆಲಸ ಇಲ್ಲಿ? ಏಯ್ ಏಯ್, ಮುಚ್ಚೋ ಬಾಯಿ, ಮುಚ್ಚೋ ಬಾಯಿ ಸಾಕು. ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.